ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PUC ಉಚಿತ ಶಿಕ್ಷಣವನ್ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಈ ವೆಬ್ಸೈಟ್ ಲಿಂಕ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವೇ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ್ರೆ ಅಲ್ಲಿನ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತಾ ಹೋಗ್ಬೋದು. ಫಸ್ಟ್ಗೆ ನೀವು ಸೇವಾ ಸಿಂಧು ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿರ್ಬೇಕಾಗತ್ತೆ. ಅಂದ್ರೆ ಮಾತ್ರ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ, ಅದಕ್ಕಾಗಿ ರಿಜಿಸ್ಟ್ರೇಷನ್ ನೀವು ಮಾಡೇ ಇರ್ತೀರಾ. ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಏನಾದರೂ ಹಾಕಿದ್ರೆ ರಿಜಿಸ್ಟ್ರೇಷನ್ ಇರುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಈ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನೀವು ಗೆಟ್ OTP ಅಂತ ಕೊಟ್ಟು ಇಲ್ಲಿ OTP ನ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಕೊಟ್ಟರೆ ನೀವು ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲ ಅಂತಂದ್ರೆ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ನಿಮ್ಮ ಇಮೇಲ್ ID ಮತ್ತೆ ನಿಮ್ಮ ಪಾಸ್ವರ್ಡ್ ಒತ್ತಿ ಮತ್ತೆ ಇಲ್ಲಿ ಕ್ಯಾಪ್ಚಾ ಒತ್ತಿದ್ರೆ ಡೈರೆಕ್ಟ್ ಆಗಿ OTP ಇಲ್ದೇನೆ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ವ್ಯೂ ಆಲ್ ಪೇಜಸ್ ನ ಈ ತರ ಅಪ್ಲೈ ಫಾರ್ ಸರ್ವಿಸಸ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಫಸ್ಟ್ ಇಲ್ಲಿ 10 ಇದ್ದದನ್ನ 100 ಮಾಡ್ಕೊಡ್ರಿ. ಕೌಂಟ್ ನ 100 ಅಂತ ಕೌಂಟ್ ಮಾಡಿದಾಗ ಇಲ್ಲಿ ಮುರಾರ್ಜಿ ಅಂತ MOO ಅಂತ ಮುರಾರ್ಜಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಜಸ್ಟ್ ಹಿಂಗ್ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡ್ರಿ, 15th ಇದರಲ್ಲಿ ಇಲ್ಲಿ ಅಪ್ಲಿಕೇಶನ್ ಫಾರ್ ಫಸ್ಟ್ PUC ಅಡ್ಮಿಷನ್ ಇನ್ ಮೈನಾರಿಟಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಕಾಲೇಜ್ ಸ್ಕೂಲ್ ಇಂಟಿಗ್ರೇಟೆಡ್ ಗವರ್ಮೆಂಟ್ ಮುಸ್ಲಿಂ ರೆಸಿಡೆನ್ಷಿಯಲ್ ಸ್ಕೂಲ್ ಇಂಟಿಗ್ರೇಟೆಡ್ ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಕಾಲೇಜ್ ಸ್ಕೂಲ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಈ ತರ ಬರ್ತಾ ಹೋಗುತ್ತೆ ನೋಡ್ರಿ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಡಾಕ್ಟರ್ APJ MMS ಶಾಲಾ ಕಾಲೇಜುಗಳು ಪ್ರಥಮ PUC ಪ್ರವೇಶಕ್ಕಾಗಿ ಅರ್ಜಿ ಅಂತ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಸ್ಟೂಡೆಂಟ್ ನ ನೇಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ ಅಂತಂದ್ರೆ ನೀವು ಕರ್ನಾಟಕದ ನಿವಾಸಿ ಏನಂತಂದು ಇಲ್ಲಿ ನೀವು ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಕರ್ನಾಟಕದ ನಿವಾಸಿ ಆದ್ರೆ ಮಾತ್ರ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ. ಇಲ್ಲಿ ಸ್ಟೂಡೆಂಟ್ ನ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ರಿಲಿಜನ್ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಹಿಂದೂ ಇದ್ರೆ ಹಿಂದೂ, ಮುಸ್ಲಿಂ ಇದ್ರೆ ಮುಸ್ಲಿಮು, ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್, ಬುದ್ಧಿಸ್ಟ್ ಇದ್ರೆ ಬುದ್ಧಿಸ್ಟು, ಸಿಖ್ಸ್ ಇದ್ರೆ ಸಿಖ್ಸ್, ಪಾರ್ಸಿಸ್ ಇದ್ರೆ ಪಾರ್ಸಿಸ್, ಜೈನ್ ಇದ್ರೆ ಜೈನು. ನೀವು ನಾನು ಹೇಳ್ದಂಗೆ ನಾನು ಯಾವ ಒಂದು ಸಮುದಾಯದವ್ರನ್ನ ಮೆನ್ಷನ್ ಮಾಡಿದ್ರಲ್ಲ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಬರೀ ಹಿಂದೂ ಅಂತಂದ್ರೆ ಸ್ವಲ್ಪ ಕಡಿಮೆ ರಿಸರ್ವೇಶನ್ ಇರ್ತಾ ಹೋಗುತ್ತೆ. ಇಲ್ಲಿ ಕ್ಯಾಟಗರಿ ಯಾವ್ದು ಬರುತ್ತೆ, 1 ಬರುತ್ತಾ, 2A ಬರುತ್ತಾ, 2B ಬರುತ್ತಾ, 3A ಬರುತ್ತಾ, 3B ಬರುತ್ತಾ, ನಿಮ್ಮ ಯಾವ ಬರುತ್ತೆ ಅದನ್ನೆಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ನೀವು ಎಂಟ್ರಿ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಯಾವುದು, ನಿಮ್ಮ ಕ್ಯಾಟಗರಿ ಯಾವುದು ಅಂತಂದು ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಜಾತಿ ಯಾವುದು ಅಂತ ಎಂಟ್ರಿ ಮಾಡ್ಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಎಷ್ಟು ಇನ್ಕಮ್ ಇದೆ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಹೌಸ್ ಡೋರ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟ್ರೀಟ್ ಯಾವುದು ಅಂತಂದು, ಟೌನ್ ಇದ್ರೆ ಟೌನ್, ವಾರ್ಡ್ ಇದ್ರೆ ವಾರ್ಡ್, ಪಟ್ಟಣ ಇದ್ರೆ ಪಟ್ಟಣ, ವಾರ್ಡ್ ಇದ್ರೆ ವಾರ್ಡ್, ಗ್ರಾಮ ಇದ್ರೆ ಗ್ರಾಮ ಯಾವುದು ಅಂತಂದು ಎಂಟ್ರಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಯಾವುದು ಅಂತಂದು ನಿಮ್ಮ ಯಾವ ಜಿಲ್ಲೆ ಇದೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಸಪೋಸ್ ನಾನು ದಾವಣಗೆರೆ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ತಾಲೂಕ್ ಯಾವುದು, ನೀವು ಯಾವ ತಾಲೂಕಿನಲ್ಲಿ ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ. ಸಿಟಿಯಲ್ಲಿ ಇದ್ರೆ ಸಿಟಿನೇ ಸೆಲೆಕ್ಟ್ ಮಾಡಿ. ದಾವಣಗೆರೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪಿನ್ ಕೋಡ್ ಯಾವ್ದಿದೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು SSLC ಸ್ಟೂಡೆಂಟ್ SSLC ವಿವರಗಳನ್ನು ತುಂಬತಾ ಹೋಗ್ಬೇಕಂತದೆ. ಇಲ್ಲಿ ನೋಡ್ರಿ, ಸ್ಟೇಟ್ ಬೋರ್ಡ್ ಇದ್ರೆ ಸ್ಟೇಟ್ ನ ಸೆಲೆಕ್ಟ್ ಮಾಡ್ರಿ, CBSE ಇದ್ರೆ CBSE ಸೆಲೆಕ್ಟ್ ಮಾಡ್ರಿ, ICSE ಇದ್ರೆ ICSE ಸೆಲೆಕ್ಟ್ ಮಾಡ್ರಿ ಬೋರ್ಡ್ ನ. ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ನ ಯಾವ ವರ್ಷದಲ್ಲಿ, ನಾನು ಹೇಳ್ದಂಗೆ 2024-25 ನೀವು ಎಜುಕೇಶನ್ ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್ SSLC ಬೋರ್ಡ್ ಪ್ರಕಾರ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ಇದೆನಾ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ಜೆಂಡರ್ ಬಾಯ್ ಇದ್ರೆ ಬಾಯ್, ಗರ್ಲ್ ಇದ್ರೆ ಗರ್ಲು ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಶಾಲಾ ದಾಖಲೆ ಅಂತೆ ಅಂದ್ರೆ ನಿಮ್ಮ TC ಯಲ್ಲಿ ಯಾವ ತರ ಇದೆ ಅಥವಾ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆನೋ ಡೇಟ್ ಆಫ್ ಬರ್ತ್ ನ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಫಾದರ್ಸ್ ನೇಮ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಮದರ್ಸ್ ನೇಮ್ ಎಲ್ಲ SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಹೇಗಿದೆನೋ ಅದೇ ತರ ಎಂಟ್ರಿ ಮಾಡ. ಶಾಲೆಯ ಹೆಸರು ಮತ್ತೆ ಸ್ಕೂಲ್ ಅಡ್ರೆಸ್ ನ ಎಂಟ್ರಿ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಸಪೋಸ್ ನೀವು 600 ಮಾರ್ಕ್ಸ್ ಗೆ ಎಕ್ಸಾಮ್ ಬರೀತಿದ್ರೆ ಅದನ್ನ 600 ನ ಎಂಟ್ರಿ ಮಾಡ್ಬೇಕಾಗತ್ತೆ. ಒಪ್ಟೇನ್ಡ್ ಮಾರ್ಕ್ಸ್ ಎಷ್ಟು 600 ಗೆ ಎಷ್ಟು ಪಡೆದಿದ್ದೀರಾ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಒಪ್ಟೇನ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ನ ಪಡೆದಿದ್ದೀರಾ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ.
ನಾನು ಈ ರೆಸಿಡೆನ್ಷಿಯಲ್ ಡೀಟೇಲ್ಸ್ ಆಫ್ ರೆಸಿಡೆನ್ಷಿಯಲ್ ಕಾಲೇಜ್ನ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಅಪ್ ಟು 5 ಪ್ರಿಫರೆನ್ಸಸ್ ಹೆಣ್ಮಕ್ಳು ಫಿಲ್ಅಪ್ ಮಾಡ್ಬೋದು. ಅದೇ ಬಾಯ್ಸಿಗೆ ಬಂದ್ರೆ ಒಂದೇ ಒಂದು ಪ್ರಿಫರೆನ್ಸ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ನೋಡ್ರಿ 2 ತರದ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್. ನಾನು ಇಲ್ಲಿ ರೆಸಿಡೆನ್ಷಿಯಲ್ ಸೆಲೆಕ್ಟ್ ಮಾಡ್ತೇನೆ. ನೀವು ನಾನು ತೋರಿಸೋ ಸಲುವಾಗಿ ಇಲ್ಲಿ ದಾವಣಗೆರೆನ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ತಾಲೂಕು ಯಾವುದು, ನಿಮ್ಮ ಚನ್ನಗಿರಿ ಇದ್ರೆ ಚನ್ನಗಿರಿ, ದಾವಣಗೆರೆ ಇದ್ರೆ ದಾವಣಗೆರೆ, ಹರಿಹರ ಆದ್ರೆ ಹರಿಹರ, ಯಾವ ತಾಲೂಕು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದನ್ನ ಇಲ್ಲಿ ಈ ಒಂದೇ ಒಂದು ಸ್ಕೂಲ್ ತೋರಿಸಿದೆ ಸಿಟಿಯಲ್ಲಿ, ಹಾಗಾಗಿ ನಾನು ಇದೇ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೋ ಎಜುಕೇಶನ್ ಅಂದ್ರೆ ಮೇಲು ಫಿಮೇಲ್ 2 ತರದ ಎಜುಕೇಶನ್ ಇಬ್ರಿಗೂ ಇದೆ ಇಲ್ಲಿ, ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಹೇಳ್ದಂಗೆ 2 ಸ್ಟ್ರೀಮ್ನವ್ರು ಮಾತ್ರ, 2 ಕಾಂಬಿನೇಷನ್, ಕಾಮರ್ಸ್ ಸ್ಟ್ರೀಮ್ನವರು ಅಥವಾ ಸೈನ್ಸ್ ಸ್ಟ್ರೀಮ್ನವರು ಇಬ್ಬರೇ ಅಪ್ಲೈ ಮಾಡ್ಬೋದು. ಅದೇ ಯಾವುದೇ ತರದ ಆರ್ಟ್ಸ್ ಸ್ಟ್ರೀಮ್ನವರು ಅಪ್ಲೈ ಮಾಡಕ್ ಬರೋದಿಲ್ಲ. ಹಾಗೆ ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದೆ, ಸಪೋಸ್ ಹೆಣ್ಮಕ್ಳು ಇದ್ರೆ ಇಲ್ಲಿ ನೋಡ್ರಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ಕೊಂತ ಹೋದ್ರೆ ಅಪ್ ಟು 5 ಪ್ರಿಫರೆನ್ಸ್ ನ ನೀವು ಕೊಡ್ಕೊಂತ ಹೋಗ್ಬೋದು. ಇಲ್ಲಿ ನೋಡ್ರಿ ಪ್ಲಸ್ ಸಿಂಬಲ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ ಆಡ್ ಅಪ್ ಆಗ್ತಾ ಹೋಗುತ್ತೆ. ಅಪ್ ಟು 5 ಪ್ರಿಫರೆನ್ಸ್ ನ ನೀವು ಫಿಲ್ ಅಪ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ 5 ಪ್ರಿಫರೆನ್ಸ್ ನ ಹೆಣ್ಮಕ್ಳು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಫಾದರ್ಸ್ ಮದರ್ಸ್ ಅಥವಾ ಗಾರ್ಡಿಯನ್ ಇದ್ರೆ ಅವರ ಏನ್ ಕೆಲಸ ಮಾಡ್ತಾರೆ ಅಂತ ಇದನ್ನ ಇಲ್ಲಿ ಫಿಲ್ ಅಪ್ ಮಾಡ್ಬೇಕತ್ತೆ. ನಿಮ್ದು ಅಥವಾ ನಿಮ್ಮ ತಂದೆ ತಾಯಿಯರ ಮೊಬೈಲ್ ನಂಬರ್ನ ಫಿಲ್ ಅಪ್ ಮಾಡ್ಬೇಕತ್ತೆ. ಇಲ್ಲಿ ನೋಡ್ರಿ ಫಿಸಿಕಲ್ ಚಾಲೆಂಜ್ ವ್ಯಕ್ತಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ಇಲ್ಲಿ ಸ್ಟೂಡೆಂಟ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತಂದು ಇಲ್ಲಿ ನೋಡ್ರಿ ಇಲ್ಲಿ ಚೈಲ್ಡ್ ಲೇಬರ್ ಇದ್ರೆ, ಆರ್ಫನ್ಸ್ ಇದ್ರೆ, ಚಿಲ್ಡ್ರನ್ ವಿಧಿವೇರ್ ಮಕ್ಕಳಿದ್ರೆ ಇವೆಲ್ಲ ಸ್ವಲ್ಪ ರಿಸರ್ವೇಶನ್ ಇರ್ತಾಗುತ್ತೆ. ಫಾರ್ಮರ್ ಸೋಲ್ಜರ್ಸ್, ಸಫಾಯಿ ಕರ್ಮಚಾರಿ, ರೈತರ ಫಾರ್ಮರ್ ಸೂಸೈಡ್, ದೇವದಾಸಿ ಮಕ್ಕಳಿದ್ರೆ, HIV ಇನ್ಫೆಕ್ಟೆಡ್ ತಾಯಂದರ ಮಕ್ಕಳಿದ್ರೆ, ಮತ್ತೆ ಇಲ್ಲಿ ಯಾರಾದ್ರೂ ಕೋವಿಡ್ ಇಂದ ಸತ್ತಿರೋ ತಂದೆಯ ಮಕ್ಕಳು ಇದ್ರೆ ಅವರಿಗೆ, ಮತ್ತೆ ಇದು ಸ್ಮಶಾನದ ಕೆಲಸ ಮಾಡ್ತಕ್ಕಂತ ಅವರ ಮಕ್ಕಳಿದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಅಲೆಮಾರಿ ಜನರ ಸಮುದಾಯಕ್ಕೆ ಸೇರಿದ ಮಕ್ಕಳಿದ್ರೆ ಅವರಿಗೆಲ್ಲ ಇಲ್ಲಿ ಇದ್ರೆ ನೀವು ಸೆಲೆಕ್ಟ್ ಮಾಡ್ರಿ, ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದಿದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ರಿ ಲಾಸ್ಟ್ ಏನಿಲ್ಲ, ಚೆಕ್ ಬಾಕ್ಸ್ ಮೇಲೆ ಟಿಕ್ ಹಾಕಿ ನೀವು ಇಲ್ಲಿ ಕ್ಯಾಪ್ಚಾನ ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಗೆ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಆ ಪ್ರಿವ್ಯೂವರ್ನ ಎಲ್ಲ ನೀವು ಪ್ರಿವ್ಯೂನ ಏನಂತಂದ್ರೆ ಪ್ರಿವ್ಯೂನೆಲ್ಲ ಕರೆಕ್ಟ್ ಆಗಿದೆನೋ ಇಲ್ಲಿ ಅಂತ ನೋಡಿ. ನೆಕ್ಸ್ಟ್ ಏನಂತಂದ್ರೆ ನಾನು ಹೇಳ್ದಂಗೆ ಇನ್ಕಮ್ ಸರ್ಟಿಫಿಕೇಟು, ಕೆಲವೊಂದು SSLC ಮಾರ್ಕ್ಸ್ ಕಾರ್ಡು ಅಥವಾ ಎಲ್ಲ ಕೆಲವೊಂದು ಆಧಾರ್ ಕಾರ್ಡು ಎಲ್ಲ ಫೋಟೋನ ಇಲ್ಲೆಲ್ಲ ಅಪ್ಲೋಡ್ ಮಾಡ್ಬೇಕತ್ತೆ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನೀವು ಏನಂತಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಫೀಸ್ ನಲ್ಲಿ ಅಥವಾ ಅಲ್ಲಿ ನಿಮ್ಗೆ ಏನಾದ್ರೂ ಸೆಲೆಕ್ಟ್ ಆಗಿದ್ದಲ್ಲಿ ನಿಮ್ಗೆ ಏನಾದ್ರು ಮೆಸೇಜ್ ಮುಖಾಂತರ ಅಥವಾ ನೀವು ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಟ್ರ್ಯಾಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.